ರಕ್ತದಾನವೇ ಮಹಾದಾನ, ಅದರ ಜೊತೆಗೆ ಶ್ರೇಷ್ಠದಾನ ಎಂಬ ನಾನುಡಿಯನ್ನು ಹೇಳುತ್ತಾ ಅಟ್ಟಿ ಚಿನ್ನದ ಗಣಿ ಕಂಪನಿ ಆಸ್ಪತ್ರೆ ಹಾಗೂ ಪಂಚಜಾತಿ ಮತ್ತು ಪಂಚ ಪಂಗಡ ನೌಕರ ಸಂಘದ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನರಾವ್ ಭಾರತದ ಉಪ ಪ್ರಧಾನಮಂತ್ರಿಗಳು ಹಾಗೂ ಹಸಿರು ಕ್ರಾಂತಿಯ ಅಧಿಕಾರಿಗಳು ಆಗಿರ್ತಕ್ಕಂಥ ಬಾಬು ಜಗಜೀವನರಾವ್ ಅವರ 119ನೇ ಜಯಂತಿ ಹಾಗೂ ಸಂವಿಧಾನ ಶಿಲ್ಪಿ ಬೋಧಿಸತ್ವ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಇಂದು SC/ST ನೌಕರ ಸಂಘ ಹಾಗೂ ಅಟ್ಟಿ ಚಿನ್ನದ ಗಣಿ ಕಂಪನಿ ಸಹೋದ್ಯೋಗದೊಂದಿಗೆ ಈ ಒಂದು ಗಣ್ಯಮಾನ್ಯರ ನೆನಪಿನ ಅಂಗವಾಗಿ ರಕ್ತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅಟ್ಟಿ ಚಿನ್ನದ ಗಣಿ ಕಂಪನಿ ಮಾಸ ವಿಭಾಗದ ಹಿರಿಯ ಅಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಯುತ ಯಮನಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೋರಿಕೆ. ಕಾರ್ಯಕ್ರಮದ ಅಧ್ಯಕ್ಷರನ್ನ ಶ್ರೀ ಶರಣಗೌಡ ಗೋರಿಕಾರ್ ಇವರು ನೀಲಿ ಶಾಲು ಹಾಕುವ ಮುಖಾಂತರ ಅಧ್ಯಕ್ಷರಿಗೆ ಬರಮಾಡಿಕೊಳ್ಳಬೇಕೆಂದು ಅವರಲ್ಲಿ ಕೋರಿಕೆ. ಈ ಒಂದು ರಕ್ತದಾನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕಾಂಗ್ರೆಸ್ SR ಶೆಟ್ಟಿ ಸರ್, ಪ್ರಧಾನ ಕಾರ್ಯದರ್ಶಿಗಳು ಅಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಮತ್ತು ಕಾರ್ಮಿಕ ಸಂಘ ಅಟ್ಟಿ ಚಿನ್ನದ ಗಣಿ ಇವರನ್ನ ಶ್ರೀ ಜಮಲಕ್ಷ್ಮಿ ಕೋಟ ಅಧ್ಯಕ್ಷರು SC/ST ನೌಕರ ಸಂಘ ನೀಲಿ ಶಾಲು ಹಾಕುವ ಮುಖಾಂತರ ಮುಖ್ಯ ಅತಿಥಿಗಳಿಗೆ ಬರಮಾಡಿಕೊಳ್ಳುವುದೆಂದು ಕೋರಿಕೆ. ಕಾರ್ಯಕ್ರಮದ ಅತಿಥಿಗಳಿಗಾಗಿ ಡಾಕ್ಟರ್ ನೀರಜ್ ಮುಬಿ ಮೇಡಮ್, ರಕ್ತ ಭಂಡಾರ, ರಿಮ್ಸ್ ಬೋಧಕ ಆಸ್ಪತ್ರೆ, ರಾಯಚೂರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಬಯಸುತ್ತೇವೆ. ಮಾನ್ಯರನ್ನ ಶ್ರೀ ಹನುಮಂತ ಕಮಲ್ದಿನಿ ಇವರು ಶಾಲು ಹಾಕುವ ಮುಖಾಂತರ ಮೇಡಮ್ ಅವರನ್ನ ಸ್ವಾಗತ ಕೋರಬೇಕೆಂದು ಅವರಲ್ಲಿ ಕೋರಿಕೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಿಗೆ ಆಗಮಿಸಿರುವ ಶ್ರೀ ವಿಶ್ವನಾಥ್ ನಾಯಕ್ ಸರ್, ಅಧಿಕಾರಿಗಳು ಮಾಸ್ಟರ್ ವಿಭಾಗ ಹಾಗೂ ಸಂಪರ್ಕ ಅಧಿಕಾರಿಗಳು ಕ್ರೀಡಾ ಸಂಸ್ಥೆ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಮಾನ್ಯರನ್ನ ಶ್ರೀ ಆನಂದ್ ಕೋಟ ಇವರು ಶಾಲು ಹಾಕುವ ಮುಖಾಂತರ ಮಾನ್ಯರನ್ನ ಬರಮಾಡಿಕೊಳ್ಳುವಂತ ಕೋರಿಕೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಸಂದೀಪ್ ವೈದ್ಯಾಧಿಕಾರಿಗಳು ಅಟ್ಟಿ ಚಿನ್ನದ ಗಣಿ ಕಂಪನಿ ಆಸ್ಪತ್ರೆ, ಮಾನ್ಯರನ್ನ ಶ್ರೀ ಎಂಕೋ ಜಿನಸಮುದ್ರ ಇವರು ಶಾಲು ಹಾಕುವ ಮುಖಾಂತರ ವೈದ್ಯಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕೆಂದು ಕೋರಿಕೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳ ಸ್ಥಾನವಾಗಿ ಶ್ರೀ ಶರಣಗೌಡ ಗೋರಿಕಾರ್, ಪ್ರಧಾನ ಕಾರ್ಯದರ್ಶಿಗಳು SC/ST ನೌಕರ ಸಂಘ ಅಟ್ಟಿ ಚಿನ್ನದ ಗಣಿ ಇವರನ್ನ ಶ್ರೀ ದುರ್ಗಪ್ಪ ಇವರು ಶಾಲು ಹಾಕುವ ಮುಖಾಂತರ ಮಾನ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಕೋರಿಕೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಚಂದ್ರಶೇಖರ್, ಗೌರವ ಅಧ್ಯಕ್ಷರು ಕಾರ್ಯದರ್ಶಿಗಳು ಅಟ್ಟಿ ಚಿನ್ನದ ಗಣಿ ಕಂಪನಿ ಕ್ರೀಡಾ ಸಂಸ್ಥೆ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಮಾನ್ಯರನ್ನ ಶ್ರೀ ಲಿಂಗರಾಜ್ ಎನ್ಕೋಪ್ ಜಿನಸಮುದ್ರ ಲಿಂಗರಾಜ್ ಇವರನ್ನು ಮಾನ್ಯರನ್ನ ಶಾಲು ಹಾಕುವ ಮುಖಾಂತರ ಅವರನ್ನು ಸ್ವಾಗತಿಸಬೇಕೆಂದು ಕೋರಿಕೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳ ಸ್ಥಾನವಾಗಿ ಶ್ರೀ ಜಮಲಕ್ಷ್ಮಿ ಕೋಟ ಅಧ್ಯಕ್ಷರು SC/ST ನೌಕರ ಸಂಘ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಮಾನ್ಯರನ್ನ ಶ್ರೀ ಬಸವರಾಜ್ ದಲಾಲ್ ಇವರು ಶಾಲು ಹಾಕುವ ಮುಖಾಂತರ ಅತಿಥಿಗಳಿಗೆ ಸ್ವಾಗತವನ್ನು ಕೋರಬೇಕೆಂದು ಕೋರಿಕೆ.
ಈ ಒಂದು ರಕ್ತದಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಅಟ್ಟಿ ಚಿನ್ನದ ಗಣಿ ಕಂಪನಿ ಸಿಬ್ಬಂದಿ ಮತ್ತು ಕಾರ್ಮಿಕ ಸಂಘದ ಸರ್ವ ಕಾರ್ಯದರ್ಶಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಅಟ್ಟಿ ಚಿನ್ನದ ಗಣಿ ಕಂಪನಿಯ ಕಾರ್ಮಿಕರು, ಮಾಧ್ಯಮ ಮಿತ್ರರು, ಆರ್ಟಿವಿ ಮಾಧ್ಯಮ ಮಿತ್ರರು ಆಗಿರ್ತಕ್ಕಂತಹ ಶ್ರೀಯುತ ಶ್ರೀನಿವಾಸ್ ಅಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಇದರ ಜೊತೆಗೆ ಈ ಒಂದು SC/ST ನೌಕರ ಸಂಘದ ಸರ್ವ ಪದಾಧಿಕಾರಿಗಳು ಮಗದೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ರಕ್ತದಾನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇವೆ. ಮುಖ್ಯ ಅತಿಥಿಗಳು, ಉದ್ಘಾಟಕರು ಹಾಗೂ ಅತಿಥಿಗಳಿಗೆ ಈ ವೇದಿಕೆ ಮುಖಾಂತರ ಅವರಲ್ಲಿ ಕೋರಿಕೆ. SF ಶಫೀರ್ ಅವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಬೇಕೆಂದು ಕೋರಿಕೆ. ಅದರ ಜೊತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಶ್ರೀ ಯಮರಪ್ಪ ಸರ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಈ ಒಂದು ದೀಪ ಹಚ್ಚುವ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರುವ ಎಲ್ಲ ಮುಖ್ಯ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕೋರಿಕೆ. ಸರ್ ಸ್ವಲ್ಪ ಮಾಲಾರ್ಪಣೆಯನ್ನು ಮಾಡಿದಂತಹ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ದೀಪ ಬೆಳಗುವ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರುವ ಸರ್ವ ಮುಖ್ಯ ಅತಿಥಿಗಳಿಂದ ದೀಪ ಹಚ್ಚುವ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕು. ಇದರ ಜೊತೆಗೆ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಕಾಮ್ರೇಡ್ ಎಂಕೋ ಮಿಯಾಪುರ್, ಕಾಮ್ರೇಡ್ ಗೌಸ್ ಮಿಯಾ, ಕಾಮ್ರೇಡ್ ರಮೇಶ್ ಬಾಬು, ಕಾಮ್ರೇಡ್ ಗುಂಡಪ್ಪ ಗೌಡ ಕುರಿಕ, ಕಾಮ್ರೇಡ್ ಗಂಗು ಶಾಕೋದಿ, ಕಾಮ್ರೇಡ್ ಚಂದ್ರು ನೆಲವಿ ಎಲ್ಲ ನಾಯಕರು ಈ ಒಂದು ದೀಪ ಹಚ್ಚುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಅವರಲ್ಲಿ ಸ್ವಾಗತವನ್ನು ಕೋರುತ್ತೇವೆ. ಅದರ ಜೊತೆಗೆ ಇನ್ನೋರ್ವ ಕಾರ್ಮಿಕ ಮುಖಂಡರು ಆಗಿರ್ತಕ್ಕಂಥ ಹನುಮಂತ ಗೌಡ ಕುರಿಕ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನೋಡಿ ಬ್ರದರ್ ಮುಖಂಡರು ಈ ಒಂದು ದೀಪ ಹಚ್ಚುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಅವರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.